ಧನುರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಉದ್ಯೋಗದಲ್ಲಿ ಅಥವಾ ನೌಕರಿಯಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆ ಆಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಬದಲಾವಣೆ ಆಗುವಂಥದ್ದು ನಿಮಗೆ ಅನುಕೂಲವೇ ಹೊರತು ಅದರಿಂದ ಯಾವ ತೊಂದರೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಯೋಗ್ಯ ವ್ಯಕ್ತಿಗಳ ಮಾರ್ಗದರ್ಶನ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ. ಅನುಭವಿಗಳಾಡ್ತಕ್ಕಂತಹ ಮಾತು ಹೇಳುವಂತಹ ಒಂದು ಮಾರ್ಗದರ್ಶನ ಅಥವಾ ಒಂದು ಸಲಹೆ ನಿಮಗೆ ಅನುಕೂಲಕರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಒಂದಷ್ಟು ಸಹಾಯ ದೊರಕತಕ್ಕಂತಹ ಒಂದು ಸಮಯ ಇದು. ದಿನದ ಹೆಚ್ಚಿನ ಭಾಗ ನಿಮಗೆ ಅನುಕೂಲವಾಗಿಯೇ ಇರತಕ್ಕಂಥದ್ದು. ಹಾಗಾಗಿ ಮಾನಸಿಕವಾದಂತಹ ಯಾವ ಒತ್ತಡಗಳೂ ಇಲ್ಲದೆ ಆ ಅನುಕೂಲಕರವಾದಂತಹ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಎಂಬುದಾಗಿ ಹಿರೀಕರ ಮಾತು. ಆ ಮಾತಿಗೆ ಅನುಗುಣವಾಗಿ ಮೊದಲು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಂಡು ಆದಷ್ಟು ಸಮಾಜಮುಖಿಯಾದಂತಹ ಕೆಲಸವನ್ನು, ಲೋಕ ಕಲ್ಯಾಣಕ್ಕೆ ಬೇಕಾದಂತಹ ಯಾವುದಾದ್ರೂ ಅನುಕೂಲತೆಗಳನ್ನು ಸಮಾಜಕ್ಕೆ ಮಾಡಿ ಅಂತ ಹೇಳಿ ಅರ್ಥ. ನಿಮ್ಮ ಸರಿಯಾದಂತಹ ವ್ಯಕ್ತಿತ್ವ ಜನರನ್ನು ಬಹಳ ಪ್ರಭಾವಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಹಲವಾರು ಜನ ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಶುಭವಾಗಿ. ಮಕರ ರಾಶಿ ಸ್ನೇಹಿತರ ಮಧ್ಯದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಸರಿಯಾದಂತಹ ರೀತಿಯ ಅಭಿಪ್ರಾಯಗಳು ಇಲ್ಲದೆ ಇರತಕ್ಕಂಥದ್ದು, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಯೋಗ್ಯತಾನುಸಾರವಾದಂತಹ ಒಂದು ಅನುಕೂಲ ವ್ಯವಸ್ಥೆ ಆಗುವಂಥದ್ದಿದೆ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ಮಾಡಬೇಡಿ, ಅದಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದು ಗೊತ್ತಾಗಲಿ. ಸ್ವಯಂ ಪ್ರೇರಣೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಮನಸ್ಸನ್ನು ಹತೋಟಿಗೆ ತಗೋಬೇಕಾದ್ದು ನೀವು. ಯಾರೋ ಏನೋ ಹೇಳಿದರೂ ನಾನು ಬದಲಾವಣೆ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಬೇಡ. ಮೊದಲು ಸ್ವಂತ ಬುದ್ಧಿ ಇರಬೇಕು. ಅದು ಕೆಲಸಕ್ಕೆ ಬರದೇ ಇದ್ದಾಗ ಬೇರೆಯವರು ಹೇಳಿದ್ದನ್ನು ಕೇಳುವಂಥದ್ದಾಗಬೇಕು. ಅದು ಗಮನದಲ್ಲಿರಲಿ. ಕುಟುಂಬದಲ್ಲಿ ಅಹಿತಕರವಾದಂತಹ ಘಟನೆಗಳು ನಡೆಯೋದಕ್ಕೆ ಅವಕಾಶಗಳಿದೆ. ಅದಕ್ಕೆ ಅವಕಾಶವನ್ನು ನೀವು ಮಾಡಿಕೊಡಬೇಡಿ ಅನ್ನುವಂಥದ್ದು. ಹಳೆಯ ತಪ್ಪಿನ ಅರಿವು ನಿಮಗಾಗತ್ತೆ. ಹಿಂದೆ ಮಾಡಿದಂತಹ ಯಾವುದೋ ತಪ್ಪು ಇವತ್ತು ಗೊತ್ತಾಗುವಂಥದ್ದು. ಆ ತಪ್ಪನ್ನು ನಾನು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನವಾಗಲಿ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ದುರಿತಗಳು, ದುಷ್ಟ ಸಂಬಂಧಗಳು, ದುಷ್ಟವಾದಂತಹ ಸಮಯ ಎಲ್ಲವೂ ಕೂಡ ನಿಮ್ಮಿಂದ ದೂರವಾಗಲಿ. ಶುಭವಾಗಿ. ಕುಂಭರಾಶಿ ಎಲ್ಲ ಕೆಲಸಗಳಲ್ಲೂ ಕೂಡ ಕುಟುಂಬದವರ ಸಹಕಾರ ಸಿಕ್ಕತ್ತೆ ಅನ್ನುವ ದೃಢವಾದ ನಂಬಿಕೆ ನಿಮಗಿರುತ್ತೆ. ಅದು ಸತ್ಯವೂ ಹೌದು. ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿ ನಿಮ್ಮ ಮೇಲೆ, ನಿಮ್ಮ ಜೊತೆಯಲ್ಲಿರುವಂಥದ್ದು. ಪೂರ್ಣ ಉತ್ಸಾಹದಿಂದ ಜವಾಬ್ದಾರಿಗಳನ್ನು ಪೂರೈಸ್ತೀರಿ. ಇದು ಮೆಚ್ಚಬೇಕಾದಂಥದ್ದು. ಹಣದ ವಿಚಾರವಾಗಿ ಸಣ್ಣ ಪುಟ್ಟ ಗೊಂದಲಗಳು, ಮನಸ್ತಾಪಗಳು ಆಗ್ತಕ್ಕಂತಹ ಸಾಧ್ಯತೆ. ಅದನ್ನು ಸರಿಪಡಿಸಿಕೊಂಡಾಗ ಒಂದಷ್ಟು ಭಾರ ಅಥವಾ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದಿದೆ. ಆರೋಗ್ಯದಲ್ಲಿ ಯಾವ ತೊಂದರೆಯೂ ಇಲ್ಲ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ದಾಂಪತ್ಯದಲ್ಲಿ ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಆರಾಮದಿಂದ ದಿವಸವನ್ನು ಕಳೆಯೋದಕ್ಕೆ ಪ್ರಯತ್ನ ಮಾಡ್ತೀರಿ. ಪಾರ್ವತೀ ದೇವಿಯನ್ನು, ಗೌರೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ತಾತ್ಸಾರವನ್ನು ಮಾಡಬೇಡಿ. ನಾನು ಆರೋಗ್ಯವಾಗೇ ಇದ್ದೇನೆ, ನನಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿ ನೀವು ಹೇಳ್ಕೊಳ್ಬಹುದು. ಹಾಗೇ ಇರಿ. ಆದರೆ ಒಳಗಡೆ ಇರತಕ್ಕಂತಹ ಸಮಸ್ಯೆ ನಿಮಗೆ ಗೊತ್ತಾಗದೇ ಇರಬಹುದು. ಯಾವುದೋ ಒಂದು ಸೂಕ್ಷ್ಮ ಅದನ್ನು ಹೇಳಿದಾಗ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಅವರ ಹೇಳಿದ ಹಾಗೆ ನಡ್ಕೊಳ್ಳಿ, ಅನುಕೂಲವಾಗುತ್ತೆ. ವ್ಯಾಪಾರ, ವ್ಯವಹಾರ, ಹಣಕಾಸು ಇವೆಲ್ಲವೂ ಕೂಡ ಮಾಮೂಲಿಯಂತೆ ನಡೀತಕ್ಕಂಥದ್ದು. ಇದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಆಗದೇ ಇರುವಂಥದ್ದು. ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಡೋದಿಲ್ಲ. ನಾನು ಇನ್ನೊಂದಷ್ಟು ಮತ್ತೊಂದಷ್ಟು ಏನಾದರೂ ಮಾಡಬೇಕಾಗಿತ್ತು ಅನ್ನುವಂತಹ ಭಾವನೆ ಬರುತ್ತೆ. ಹಳೆಯ ತಪ್ಪಿನಿಂದ ಬೇಸರವಾಗ್ತಕ್ಕಂಥದ್ದಿದೆ. ಹಿಂದೆ ಮಾಡಿದಂತಹ ಯಾವುದೋ ಒಂದು ತಪ್ಪು ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗುತ್ತೆ.
ಕೆಲವು ಕೆಲಸಗಳು ನಿಧಾನವಾಗಿ ಪೂರ್ಣ ಆಗಬಹುದು, ಆದರೆ ಅಷ್ಟೊಂದು ತಾಳ್ಮೆ ನಿಮಗಿರಬೇಕಾದಂಥದ್ದು. ಅಷ್ಟರ ಮಧ್ಯದಲ್ಲೇ ಬೇರೆ ಇನ್ನೇನಾದರೂ ಪ್ರಯತ್ನವನ್ನು ಹೊಸದಾಗಿ ಏನೇನೋ ಮಾಡೋಕ್ಕೆ ಹೋಗಿ ತೊಂದರೆಯನ್ನು ಮಾಡಿಕೊಳ್ಳಬಹುದು. ಬೇಡ, ಅದು ನಿಮ್ಮ ಜವಾಬ್ದಾರಿಯ ಬಗ್ಗೆ ಮಾತ್ರ ಚಿಂತೆ ಇರಲಿ ಅನ್ನುವಂಥದ್ದು. ಯಾವ ಕರ್ತವ್ಯವನ್ನು ಯಾವ ಕಾಲದಲ್ಲಿ ಪೂರೈಸಬೇಕಾಗಿದೆಯೋ ಅದಕ್ಕೆ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.